ನಟ ರಾಮ್‌ಕುಮಾರ್ ಅವ್ರ ಬಗ್ಗೆ ಬಂದಿರೋದು ಅತಿ ದೊಡ್ಡ ಆಘಾತಕಾರಿಯಾದ ವಿಚಾರ ಅಂತಲೇ ಹೇಳ್ಬೋದು. ಹೌದು, ನಟ ರಾಮ್‌ಕುಮಾರ್ ಅವರು ಇನ್ನಿಲ್ಲ ಅಂತಲೇ ಹೇಳ್ಬೋದು. ಆದರೆ ನಿಜಕ್ಕೂ ಏನಾಗಿದೆ ಇಲ್ಲಿ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಸಿದ್ರೆ ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಛಾಪನ್ನು ಮೂಡಿಸಿ ದೊಡ್ಡ ಮಟ್ಟಿಗೆ ಹೆಸರು ತೆಗೆದುಕೊಂಡಿರುವಂಥ ಅಂದರೆ ಅದು ನಟ ರಾಮ್‌ಕುಮಾರ್ ಅಂತ ಹೇಳ್ಬೋದು. ಇನ್ನು ಸೂಪರ್ ಡೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಂಥ ಕಾವ್ಯ ಮತ್ತು ಗೆಜ್ಜೆನದಂಥ ಸಿನಿಮಾಗಳು ಸೂಪರ್ ಆಗಿ ಕೊಟ್ಟಂಥ ಇಂಥ ನಾಯಕ ಇಂದು ನೆನಪಾಗಿ ಉಳಿದಿರೋದು. 2000ನೇ ಇಸವಿ ತನಕ ಸಾಕಷ್ಟು ಪೀಕ್ನಲ್ಲಿ ಇದ್ದು ಸಹ ಇವರು ಪಾಂಡವರು ಎಂಬ ಸಿನಿಮಾ 2001ರಲ್ಲಿ ಬರ್ತದೆ. ಇದೇ ಕೊನೆಯ ಸಿನಿಮಾನ ಕೂಡ ಆಗ್ತದೆ. ಅಂಬರೀಷ್ ಅವರ ಜೊತೆ ತಮ್ಮನಾಗಿ ಕೂಡ ಇವರು ಕಾಣಿಸ್ಕೊಳ್ತಾರೆ. ಇದಾದ ನಂತರ ಇವರು ಯಾವ ಸಿನಿಮಾದಲ್ಲೂ ಕೂಡ ಇವರು ಕಾಣಿಸ್ಕೊಳ್ಳೋದೇ ಇಲ್ಲ. ಸದ್ಯ ನಿಮಗೆ ಗೊತ್ತಿಲ್ಲದೆ ಇರ್ಬೋದು, ಡಾಕ್ಟರ್ ರಾಜ್‌ಕುಮಾರ್ ಅವರ ಪ್ರೀತಿಯ ಅಳಿಯನೂ ಕೂಡ ಹೌದು. ಸದ್ಯ ಅವರು ಚಿತ್ರರಂಗದಲ್ಲಿ ಇವತ್ತು ಪ್ರೊಡಕ್ಷನ್ಸ್ಗಳನ್ನು ನೋಡ್ಕೊಳ್ತಿದ್ದಾರೆ. ಉತ್ತುಂಗದಲ್ಲಿದ್ದಂಥ ಸಂದರ್ಭದಲ್ಲಿ ಇವರು ಚಿತ್ರರಂಗದ ದೂರವಾಗ್ತಾರೆ. ಈಗ ಸದ್ಯ ಚಿತ್ರರಂಗದ ದೂರವಾಗಿ 27 ವರ್ಷಗಳ ಕಳೆದು ಹೋಗ್ತದೆ. ಆದರೆ ಯಾಕಾಗಿ ಇವರು ದೂರ ಆದರೆ ಏನಕ್ಕಾಗಿ ಹೋಗಿದ್ದಾರೆ ಎಂಬ ಇವತ್ತಿಗೂ ಸಹ ಮಾಹಿತಿಗಳಂತೂ ಕೊಟ್ಟಿಲ್ಲ. ಹಾಗಾಗಿ ಚಿತ್ರರಂಗದಲ್ಲಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಬೇಕು ಅಂತ ಕನಸುಗಳನ್ನು ಇಟ್ಕೊಂಡಂಥ ನಟ ರಾಮ್‌ಕುಮಾರ್ ಅವರು ಇಂದು ನೆನಪಾಗಿ ಉಳಿದಿರೋದು ದುರಂತವೇ ಸರಿ ಅಂತಲೇ ಹೇಳ್ಬೋದು. ಏನೇ ಇಲ್ಲಿ ನಟ ರಾಮ್‌ಕುಮಾರ್ ಅವರ ಚಿತ್ರಗಳು ಮತ್ತು ಹ್ಯಾಂಡ್ಸಮ್ ಹೀರೋ ಅನ್ನೋ ಪಟ್ಟ ಇವತ್ತಿಗೂ ಕೂಡ ಅಜರಾಮರವಾಗಿ ಇರುತ್ತದೆ ಅಂತಲೇ ಕೂಡ ಹೇಳಲಾಗ್ತದೆ.